ನಾನಂತೂ ನೇರವಾಗಿ ತಮ್ಮೆಲ್ಲರಿಗಡೆ ಹೇಳಿದ್ದೀನಿ. ನಿನ್ನೆ ಸಭಾಪತಿಗಳಿಗೂ ನಾನು ಬರ್ತೀನಿ. ಅವರು ರಾಹುಲ್ ಗಾಂಧೀಜಿಯವರಿಗೆ ಡ್ರಗ್ ಎಡಿಕ್ಟು ಅಂದರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ 3 ಜನರನ್ನ ಕೊಲೆ ಮಾಡಿದಂಗೆ ಆಗಿದೆ, ನೀವು ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ. ನಾನು ಆ ಮಾತಿನಿಂದ ಎಲ್ಲೂ ನಿಲ್ಸದ್ದಲ್ಲ. ಆದರೆ ಅವರು ಸಭಾಪತಿಗಳು ಎದುರುಗಡೆ ಹೇಳಿದರೆ ತಮಗೂ ಹೇಳಿದ್ದಾರೆ. ನಾನು ಆ ರೀತಿ ಅಂದಿಲ್ಲ, ಆ ವರ್ಡನ್ನು ಯೂಸ್ ಮಾಡಿಲ್ಲ ಅಂತ. ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ದಾರೆ, ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ. ಅವ್ರು ಏನು ಅಂದಿದ್ದಾರೆ, ಅವ್ರು ಸುಳ್ಳು ಹೇಳ್ತಾರೆ. ತಮಗೆಲ್ಲರಿಗೂ ಗೊತ್ತು, ರಾಜ್ಯದ ಜನರಿಗೂ ಗೊತ್ತು, ಬಿಜೆಪಿಯ ನಾಯಕರಿಗಳಿಗೂ ಗೊತ್ತು. ಆದರೆ ನಾನ್ಯಾವತ್ತು ಸುಳ್ಳು ಹೇಳುವಂಥ ಕ್ರಮನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಳಿಸಿದ್ದದ್ದು ನಿಜ. ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ. ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೇನಲ್ಲಿ ಫೂಟೇಜ್ ಪ್ರತಿಯೊಬ್ಬರ ಮೊಬೈಲ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾಕಂತ ಅವಲ್ಲಿ ಕೇಳಿದ್ರಿ, ಸಭಾಪತಿಗಳ ಹತ್ರ ಮನವಿ ಮಾಡಿದ್ರಿ. ನಾನು ಈ ಬಗ್ಗೆ ಏನು ಮಾತಾಡ್ತೀನಿ. ನಾನು ಬಹಳ ಶಾಕ್ನಲ್ಲಿದ್ದೀನಿ, ಬಹಳ ದುಃಖದಲ್ಲಿದ್ದೀನಿ. ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲ್ನಲ್ಲಿದ್ದು ಫೋನ್ ಮಾಡಿದ್ಲು, ಅಮ್ಮ ಯು ಆರ್ ಅ ವಾರಿಯರ್, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ. ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ, ನನಗೆ ಫೋನ್ ಮಾಡಿದೆ, ಧೈರ್ಯ ತುಂಬಿದ್ದಾನೆ, ಬೆನ್ನಿಗಿದ್ದಾರೆ. ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡ. ಮೇಡಮ್, ಈ ಹಿಂದೆನೂ ಕೂಡ ಬಹಳಷ್ಟು ನಾಯಕರು ತಮ್ಮ ಬಗ್ಗೆ ಮಾತನಾಡಿದ್ರು. ರಘು ಸರ್ ಚಿಟ್ ಚಾಟ್ ಮಾಡು. ನಾನಂತೂ ನೇರವಾಗಿ ತಮ್ಮೆಲ್ಲರಿಗಡೆ ಹೇಳಿದ್ದೀನಿ. ನಿನ್ನೆ ಸಭಾಪತಿಗಳಿಗೂ ನಾನು ಬರ್ತೀನಿ. ಅವರು ರಾಹುಲ್ ಗಾಂಧೀಜಿಯವರಿಗೆ ಡ್ರಗ್ ಎಡಿಕ್ಟು ಅಂದರು. ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ 3 ಜನರನ್ನ ಕೊಲೆ ಮಾಡಿದಂಗೆ ಆಗಿದೆ, ನೀವು ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ. ನಾನು ಆ ಮಾತಿನಿಂದ ಎಲ್ಲೂ ನಿಲ್ಸದ್ದಲ್ಲ. ಆದರೆ ಅವರು ಸಭಾಪತಿಗಳು ಎದುರುಗಡೆ ಹೇಳಿದರೆ ತಮಗೂ ಹೇಳಿದ್ದಾರೆ. ನಾನು ಆ ರೀತಿ ಅಂದಿಲ್ಲ, ಆ ವರ್ಡನ್ನು ಯೂಸ್ ಮಾಡಿಲ್ಲ ಅಂತ. ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ದಾರೆ, ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ. ಅವ್ರು ಏನು ಅಂದಿದ್ದಾರೆ, ಅವ್ರು ಸುಳ್ಳು ಹೇಳ್ತಾರೆ. ತಮಗೆಲ್ಲರಿಗೂ ಗೊತ್ತು, ರಾಜ್ಯದ ಜನರಿಗೂ ಗೊತ್ತು, ಬಿಜೆಪಿಯ ನಾಯಕರಿಗಳಿಗೂ ಗೊತ್ತು. ಆದರೆ ನಾನ್ಯಾವತ್ತು ಸುಳ್ಳು ಹೇಳುವಂಥ ಕ್ರಮನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಳಿಸಿದ್ದದ್ದು ನಿಜ. ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ. ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೇನಲ್ಲಿ ಫೂಟೇಜ್ ಪ್ರತಿಯೊಬ್ಬರ ಮೊಬೈಲ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾಕಂತ ಅವಲ್ಲಿ ಕೇಳಿದ್ರಿ, ಸಭಾಪತಿಗಳ ಹತ್ರ ಮನವಿ ಮಾಡಿದ್ರಿ. ನಾನು ಈ ಬಗ್ಗೆ ಏನು ಮಾತಾಡ್ತೀನಿ. ನಾನು ಬಹಳ ಶಾಕ್ನಲ್ಲಿದ್ದೀನಿ, ಬಹಳ ದುಃಖದಲ್ಲಿದ್ದೀನಿ. ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲ್ನಲ್ಲಿದ್ದು ಫೋನ್ ಮಾಡಿದ್ಲು, ಅಮ್ಮ ಯು ಆರ್ ಅ ವಾರಿಯರ್, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ. ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ, ನನಗೆ ಫೋನ್ ಮಾಡಿದೆ, ಧೈರ್ಯ ತುಂಬಿದ್ದಾನೆ, ಬೆನ್ನಿಗಿದ್ದಾರೆ. ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡ. ಮೇಡಮ್, ಈ ಹಿಂದೆನೂ ಕೂಡ ಬಹಳಷ್ಟು ನಾಯಕರು ತಮ್ಮ ಬಗ್ಗೆ ಮಾತನಾಡಿದ್ರು. ರಘು ಸರ್ ಚಿಟ್ ಚಾಟ್ ಮಾಡು.